ಸ್ನೇಹಿತರೆ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಚಾನಲ್ ಕುಮಾರ್ ಎಲೆಕ್ಟ್ರಿಕಲ್ ವರ್ಕ್ಸ್. ಈ ವಿಡಿಯೋದಲ್ಲಿ ಏನಿದೆಯಪ್ಪ ಅಂತಂದ್ರೆ, ಒಂದು ಮನೆಗೆ ಮೋಲ್ಡಿಗೆ ಪೈಪ್ ಹಾಕಿದ್ವು. ಮೋಲ್ಡ್ ಎಲ್ಲ ಬಿಚ್ಚಿ ಸೆಂಟ್ರಿಂಗ್ ಎಲ್ಲ ಬಿಚ್ಕೊಂಡು ತಗೊಂಡು ಹೋದ್ಮೇಲೆ ಗೋಡೆಗೆ ಪೈಪ್ ಹಾಕ್ಬೇಕಲ್ಲ, ಗ್ರೂ ಕಟಿಂಗ್ ಮಾಡಬೇಕು. ಆ ಗ್ರೂ ಕಟಿಂಗ್ ಮಾಡಿರೋಂಥ ಯಾವ ರೀತಿ ಗ್ರೂ ಕಟಿಂಗ್ ಮಾಡೋದು, ಎಲ್ಲೆಲ್ಲಿ ಯಾವ ಪಾಯಿಂಟ್ ಬರುತ್ತೆ ಅನ್ನುವಂಥ ಒಂದು ವಿಡಿಯೋ. ಮತ್ತೆ ಈ ವಿಡಿಯೋ ಮಾಡ್ತಿರೋದು ಆಲ್ರೆಡಿ ಎಲೆಕ್ಟ್ರಿಷಿಯನ್ ಕೆಲಸ ಮಾಡ್ತಿದ್ದೀರಲ್ಲ, ಎಕ್ಸ್ಪರ್ಟ್ ಆಗಿದ್ದೀರಲ್ಲ ಅವರಿಗಲ್ಲ. ಈ ವಿಡಿಯೋ ಈಗ ಬಿಗಿನರ್ಸ್ ಯಾರಿದ್ದಾರೆ, ಎಲೆಕ್ಟ್ರಿಷಿಯನ್ ಬಗ್ಗೆ ಮಾಡಬೇಕು ಅನ್ನೋಂಥ ಇಂಟ್ರೆಸ್ಟ್ ಯಾರಿಗೈತೆ ಅಂತ ಹುಡುಗರು ಈ ವಿಡಿಯೋನ ನೋಡ್ಬೋದು. ನಿಮಗೆ ಗೊತ್ತಿಲ್ಲದೆ ಇರೋದು ಇದರಲ್ಲಿ ಏನಾದರೂ ಒಂದು ಸ್ವಲ್ಪ ಐಡಿಯಾ ಯಾವುದಾದ್ರೂ ಇದ್ರೆ ತಿಳ್ಕೋಬಹುದು. ಮೊದಲಿಗೆ ಸ್ಕ್ರೂ ಕಟಿಂಗ್ ಮಾಡುವಾಗ ಈ ಗ್ರೈಂಡಿಂಗ್ ಮಿಷಿನ್ ಬರುತ್ತಲ್ಲ, ಅದು ಆ ಮಿಷಿನ್ ನಾವು ಇಲ್ಲಿ ಕೆಲಸ ಮಾಡ್ತಿರೋದು ಯಾವ್ದಪ್ಪ ಅಂತಂದ್ರೆ 5 ಇಂಚಿನ ಬ್ಲೇಡ್ ಹಾಕಿದ್ವಿ. 25 mm ಮಿಷಿನು, ಅದಕ್ಕೆ 5 ಇಂಚಿನ ಬ್ಲೇಡ್ ಹಾಕಿದೀವಿ. ಆ ಬ್ಲೇಡ್ ಹಾಕಿ ಬ್ಲೇಡಿಗೆ ಗಾರ್ಡ್ ಹಾಕೊಂಡು ಕೆಲಸ ಮಾಡ್ತಿದ್ವಿ. ಅಂದ್ರೆ ಬ್ಲೇಡ್ ಗಾರ್ಡ್ ಅಂತಂದ್ರೆ ಕಣ್ಣಿಗೇನು ಸಿಡಿಯಲ್ಲ, ಕೈಗೇನು ಸಿಡಿಯಲ್ಲ, ಆ ತರ ಬ್ಲೇಡ್ ಗಾರ್ಡ್ ಇಲ್ದಲೇ ಕೆಲಸ ಮಾಡಬಾರ್ದು. ಅದು ಬಹಳ ಡೇಂಜರ್ ಕೆಲಸ. ಬ್ಲೇಡ್ ಗಾರ್ಡ್ ಇದ್ರೆ ಸುಮಾರು ರಕ್ಷಣೆ ಮಾಡುತ್ತೆ ನಮ್ಮನ್ನು. ಮತ್ತೆ ಚಿಪ್ಪಿಂಗ್ ಮಾಡಬೇಕು. ಚಿಪ್ಪಿಂಗ್ ಮಿಷಿನ್ ಅಲ್ಲಿ ಚಿಪ್ಪಿಂಗ್ ಮಾಡಬೇಕು. ಚಿಪ್ಪಿಂಗ್ ಮಾಡ್ತಿದ್ದಾರೆ. ಚಿಪ್ಪಿಂಗ್ ಎಲ್ಲ ಮಾಡಿ ಆದ್ಮೇಲೆ ಪೈಪ್ ಹಾಕ್ಬೇಕು. ನೋಡಿ, ಬ್ಲೇಡ್ ಗಾರ್ಡ್ ಕಾಣಿಸ್ತಾ ಇದೆ. ಬ್ಲೇಡ್ ಗಾರ್ಡ್ ಹಾಕೊಂಡು ಕೆಲಸ ಮಾಡ್ತಿದ್ದಾರೆ. ಅದರಿಂದ ಸುಮಾರು ಟೆನ್ಷನ್ ಇಲ್ದಂಗೆ ಫ್ರೀಯಾಗಿ ಕೆಲಸ ಮಾಡ್ಬೋದು. ಕಣ್ಣಿಗೆ ಧೂಳು ಸಿಡಿಯೋದು, ಸಣ್ಣ ಸಣ್ಣ ಕಲ್ಲುಗಳು ಸಿಡಿಯೋದು, ಕೈಗೆಲ್ಲ ಸಿಡಿತಿರ್ತವೆ. ಕೈಗೆಲ್ಲ ಸುಮಾರು ಪ್ರಾಬ್ಲಮ್ ಆಗುತ್ತೆ ಕೆಲಸ ಮಾಡ. ಬ್ಲೇಡ್ ಗಾರ್ಡ್ ಹಾಕೊಂಡ್ರೆ ಕಣ್ಣಿಗೆ ಸಿಡಿಯೋ ಅಂಥದ್ದು ಒಂದು 80% ತಪ್ಪುತ್ತೆ. ಒಂದು 20% ಹಂಗೂ ಸಿಡಿತವೆ. ಗ್ಲಾಸ್ ಹಾಕೊಂಡ್ರೆ ಒಂದು ಲೆವೆಲಿಗೆ ಮೇಂಟೈನ್ ಆಗುತ್ತೆ. ಹಂಗೂ ಕಣ್ಣು ಗ್ಲಾಸ್ ಒಳಗಾಸಿ ಹೋಗಿ ಕಣ್ಣಿಗೆ ಸಿಡಿತವೆ. ಸ್ನೇಹಿತರೆ, ದಯವಿಟ್ಟು ಈ ವಿಡಿಯೋ ನೋಡ್ತಿರೋರೆಲ್ಲರೂ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಮತ್ತು ಲೈಕ್ ಮಾಡಿ. ಮತ್ತು ಇದಕ್ಕಿಂತ ಮುಂಚೆ ಮೋಲ್ಡಿಗೆ ಪೈಪ್ ಹಾಕಿರುವ ವಿಡಿಯೋ ಇದೆ, ಮತ್ತು ಮೋಲ್ಡ್ ಬಿಚ್ಚಿದಾಗ ಯಾವ ರೀತಿ ಇರ್ತದೆ ಅನ್ನೋದೊಂದು ವಿಡಿಯೋ ಇದೆ. ಆ ವಿಡಿಯೋವನ್ನು ನೋಡಿ ಮತ್ತೆ ಈ ವಿಡಿಯೋವನ್ನು ನೋಡಿದರೆ ನಿಮಗೆ ಕ್ಲೀನಾಗಿ ಅರ್ಥ ಆಗುತ್ತೆ. ಪೈಪ್ ಎಲ್ಲ ಹಾಕಿ ಆದ್ಮೇಲೆ ಮೆಟಲ್ ಬಾಕ್ಸ್ಗಳು ಇಡ್ತೀವಲ್ಲ, ಬಾಕ್ಸ್ ಇಡುವಾಗ ಗಾರ್ಯರು ಗಿಲಾವ್ ಮಾಡುವಾಗ ತೆಗೆದು ಹಿಂದೆ ಮುಂದೆ ತೆಗೆದು ಮತ್ತೆ ಇಡೋ ಥರ ಕಟ್ ಮಾಡಿ ಬಿಡಬೇಕು. ತೆಗೆದಾಗ ಪೈಪ್ ಸಿಗಾಕೊಂಡಂಗೆ ಆಚೆ ಬರಂಗೆ.
ಮತ್ತೆ ಬಾಕ್ಸ್ ಹಂಗೆ ಇಟ್ಟು ಗಿಲಾವ್ ಪ್ಲಾಸ್ಟರಿಂಗ್ ಲೆವೆಲ್ಲಿಗೆ ನಿಲ್ಲಿಸ್ಕೊಂಡು ಗಿಲಾವ್ ಮಾಡೋಕ್ಕೆ ಅನುವು ಮಾಡಿಕೊಡ್ಬೇಕು ಅವರಿಗೆ. ಕಟ್ ಮಾಡಿ ಹಿಂದ್ಗಡೆ ಓಪನ್ ಮಾಡಿ ಬಿಟ್ಟು ಕೊಡಬೇಕು. ಈ ಥರ ಕಟ್ಟಿಂಗ್ ಮಾಡೋ ಬ್ಲೇಡ್ ಬೇರೆದು ಹಾಕೋಬೇಕು. ಆ ಬ್ಲೇಡ್ ಹಾಕೊಂಡು ಕಟ್ ಮಾಡಬೇಕು. ಮೆಟಲ್ ಕಟ್ ಮಾಡಬೇಕಾದ್ರೆ ಮೆಟಲ್ ಕಟ್ ಮಾಡೋ ಬ್ಲೇಡು ಮೆಟಲ್ ಕಟ್ಟಿಂಗ್ ಬ್ಲೇಡೇ ಬರುತ್ತದೆ ಸಪ್ರೇಟು, ಅದನ್ನು ತಗೋಬೇಕು. ಜನರೇಟ್ರು ತಗೊಂಡ್ಬಂದಿದ್ದೀವಿ. ಜನರೇಟರ್ ಆನ್ ಮಾಡಿಕೊಂಡು ವೆಲ್ಡಿಂಗ್ ಮಾಡ್ತಿದ್ದಾರೆ ಮೇಲೆ. ನಾವು ಕೆಲಸ ಮಾಡ್ತಾ ಇದೀವಿ ನೋಡಿ. ಇಲ್ಲಿಗೆ ಒಂದು ವಾಷಿಂಗ್ ಮಿಷಿನ್ ಪಾಯಿಂಟ್. ಅದು ಇಲ್ಲಿರೋದು ಏನಪ್ಪಾ ಅಂತಂದ್ರೆ ಮೇಲಿಂದ 2 ಪೈಪು, ಕೆಳಗಿಂದ 1 ಪೈಪು. ಮೇಲಿಂದ 2 ಇರೋದು ಕಂಬದಿಂದ ಬಂದಿರೋ ಮೇನ್ಸ್ ಎಳಿತೀವಲ್ಲ, ಅದೊಂದು. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಹೋಗಕ್ ಒಂದು. ಕೆಳಗಡೆಗೆ ಹೋಗಿರೋ ಪೈಪ್ ಯಾವುದು ಅಂತಂದ್ರೆ ಅದು ಗ್ರೌಂಡಿಂಗು. ಗಿಲವೆಲ್ಲ ಆದ್ಮೇಲೆ ಗ್ರೌಂಡಿಂಗ್ ತಂತಿಯನ್ನು ಅದ್ರೊಳಗಡೆ ಹಾಕಿ ಕೆಳಗಡೆ ಗುಂಡಿ ತೆಗೆದು ಅಲ್ಲಿ ಗ್ರೌಂಡಿಂಗ್ ಮಾಡಬೇಕು. ಇನ್ನೊಂದು ಯಾವ್ದಪ್ಪ ಅಂದ್ರೆ ಇದೊಂದು 4 ಮಾಡಲ್ ಬಾಕ್ಸ್. ವೆಹಿಕಲ್ ಚಾರ್ಜ್ ಮಾಡೋದಕ್ಕೆ ಚಾರ್ಜಿಂಗ್ ಪಾಯಿಂಟ್ ಒಂದು, ಮತ್ತೆ ಒಂದು ಬೆಲ್ ಸ್ವಿಚ್ ಅಷ್ಟೇ. ಇನ್ನ ಒಳಗಡೆ ಬಂದ್ರೆ ಒಳಗಡೆಲಿ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಇದೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಅಲ್ಲಿ ಒಳಗಡೆ ಒಂದು ಪೇಪರ್ ಅಂಟಾಗಿದೆ. ಅದು ಓದೋ ತರ ಇರಬೇಕು, ಉಲ್ಟಾ ಇರಬಾರ್ದು. ಅವಾಗ ಬಾಕ್ಸ್ ಉಲ್ಟಾ ಆದ್ರೆ MCB ಎಲ್ಲ ಸರಿಯಾಗಲ್ಲ. ಮತ್ತೆ ಕೆಳಗಡೆ ಇರೋದು 4 ಮಾಡಲ್ ಬಾಕ್ಸ್ ಯಾಕಪ್ಪ ಅಂತಂದ್ರೆ ಮೋಟ್ರ್ ಹೊರಗಡೆ ತೊಟ್ಟಿ ಬಾಗಿಲು ಮುಂದೆನೆ ಇದೆ. ಅಲ್ಲೇ ಈಗ ತೊಟ್ಟಿ ಇರೋದ್ರಿಂದ ಮೋಟ್ರ್ ಅಲ್ಲೇ ಇಡ್ತಾರೆ. ಮೇಲಿಡೋ ಮೋಟ್ರ್ ತರ್ತಾರೋ, ನೀರೊಳಗೆ ಹಾಕೋ ಮೋಟ್ರ್ ತರ್ತಾರೋ ಆಮೇಲೆ. ಮತ್ತೆ ಇದು ಹಾಲಲ್ಲಿ ಮೇಲಿರೋದು ಒಂದು ಲೈಟು. ಮತ್ತೆ ಇಲ್ಲಿ ಎಲ್ಲ ಹಾಲಿನ ಲೈಟಿನ ಸ್ವಿಚ್ಗಳು, ಫ್ಯಾನ್ ಸ್ವಿಚ್ಗಳು, ಹೊರಗಡೆ ಇರತಕ್ಕಂತ ಲೈಟಿನ ಸ್ವಿಚ್ಗಳೆಲ್ಲ ಒಂದಕ್ಕೆ ಬರ್ತಾವ. ಅದಕ್ಕೆ ಅಲ್ಲಿಗೆ 16 ಮಾಡಲ್ ಹಾಕಿಬಿಟ್ಟಿದೀವಿ ಹಾಲಿಗೆ. ಮೇಲಿರೋದು ಒಂದು ಬೆಲ್ ಪಾಯಿಂಟ್, ಒಂದು ಲೈಟ್ ಪಾಯಿಂಟ್, ಮತ್ತೆ ಇದೊಂದು ಲೈಟ್ ಪಾಯಿಂಟ್. ಅಡಿಗೆ ಮನೆಗೆ ಇಲ್ಲಿಂದಾನೆ ಒಂದು ಕನೆಕ್ಷನ್ ಎಕ್ಸ್ಟ್ರಾ ಇರಲಿ ಅಂತ ಹಾಕಿಬಿಟ್ಟಿದೀವಿ. ಅಡಿಗೆ ಮನೆಯಲ್ಲಿರೋದು ಬಾಕ್ಸ್, ಅದು ಒಂದು 12 ಮಾಡಲ್ ಬಾಕ್ಸ್ ಅಲ್ಲಿ ಲೈಟಿಂಗ್ ಸ್ವಿಚ್, ಚಿಮಣಿ ಸ್ವಿಚ್, ಮತ್ತೆ ವಾಟರ್ ಫಿಲ್ಟರ್ ಸ್ವಿಚ್ ಎಲ್ಲ ಅಲ್ಲಿಗೆ ಒಂದೇ ತಕ್ಕೆ ಬರಂಗ್ ಮಾಡಿಸಿದಾರೆ ಮನೆ ಓನರ್. ಎಲ್ಲೆಲ್ಲಿಗೆ ಹೇಳಿದಾರೆ ಅಲ್ಲಿಗೆ ಹಾಕಿದ್ವಿ. ಇನ್ನೇನ್ ದೇವ್ರ ಮನೆ. ಮತ್ತೆ ಇದು ಆ ಕಡೆ ಮೂಲೆಯಲ್ಲಿ ಇರ್ತಕ್ಕಂಥದ್ದು ಅದು ಫ್ರಿಡ್ಜ್ ಪಾಯಿಂಟ್. ಫ್ರಿಡ್ಜ್ ಅಲ್ಲಿ ಇಡ್ತಾರಂತೆ. ಮತ್ತೆ ಇಲ್ಲಿ ಡೈನಿಂಗ್ ಊಟ ಮಾಡೋ ಫ್ಯಾನು, ಲೈಟ್, ಸ್ವಿಚ್ ಇಂದೆಲ್ಲ ಅಲ್ಲೊಂದಿರುತ್ತೆ. ಮತ್ತೆ ಈ ಕಡೆ ಈ ಗೋಡೆಯಲ್ಲಿ ಬರುವಂತದ್ದು ಏನಪ್ಪಾ ಅಂತಂದ್ರೆ ಟಿವಿ ಇಡೋಕೆ, ಟಿವಿ ಪಾಯಿಂಟ್ ಏನೇನ್ ಬೇಕು ಪ್ಲಗ್ಗು ಎಲ್ಲ ಹಾಕಿ ಬಿಟ್ಟಿದೀವಿ ಅಲ್ಲಿ. ಮತ್ತೆ ಒಳಗಡೆ ಬಂದ್ರೆ ಇದು ಒಂದು ರೂಮ್ ಅಲ್ಲಿ ಇಲ್ಲಿಂದ ಒಂದು ಲೈಟ್ ಪಾಯಿಂಟ್. ಇಲ್ಲಿ ಜಂಕ್ಷನ್ ಬಾಕ್ಸ್ ಯಾವ್ದಪ್ಪ ಅಂದ್ರೆ ಮೇಲೊಂದು ರೂಮಿಗೆ ಕನೆಕ್ಷನ್ ಹೋಗುತ್ತೆ. ಇದೊಂದು ಲೈಟ್, 2 ಲೈಟ್, ಒಂದು ಫ್ಯಾನು, 2 ಪ್ಲಗ್ ಎಲ್ಲ ಸೇರಿ ಒಂದು 12 ಮಾಡಲ್ ಬಾಕ್ಸ್ ಇಟ್ಟಿದ್ವಿ ಇಲ್ಲಿ. ಈ ಪೈಪು ಬಚ್ಲು ಮನೆಗೆ ಹೋಗಿರೋಂಥದ್ದು. ರೂಮ್ ಇಂದಾನೆ ಕನೆಕ್ಷನ್ ಬಚ್ಲು ಮನೆಗೆ ಹೋಗಿದೆ. ಬಚ್ಲು ಮನೆ ಗೋಡೆ ಇರ್ಲಿಲ್ವಲ್ಲ, ಕಟ್ಟಿಲ್ವಲ್ಲ ಮೇಲೆ, ಹಂಗಾಗಿ ಕನೆಕ್ಷನ್ ತಗೊಳಕ್ಕೆ ರೂಮ್ ಇಂದಾನೆ ಪೈಪ್ ಹಾಕಿದ್ವಿ. ಒಂದೇ ಒಂದು ಲೈಟು, ಒಂದು ಗೀಸರ್ ಪಾಯಿಂಟ್. ಅದಕ್ಕೆ 2 ಮಾಡಲ್ ಒಂದು ಬಾಕ್ಸ್ ಹೊರಗಡೆ ಇಟ್ಟಿದ್ವಿ. ಹೊರಗಡೆ ಲೈಟ್ ಹಾಕೊಂಡು ಒಳಗಡೆ ಹೋಗಂಗೆ. ಇದು ಗೀಸರ್ಗೆ 4 ಮಾಡಲ್ ಬಾಕ್ಸ್. ಒಂದು ಜಂಕ್ಷನ್ ಬಾಕ್ಸ್ ಹಾಕಿದೀವಿ. ಅಲ್ಲಿ ಲೈಟು ಒಂದೇ ಒಂದು ಲೈಟು ಸಾಕು, ಬಚ್ಲು ಮನೆಗೆಲ್ಲ ಕ್ಲೀನ್ ಆಗಿ ಕವರ್ ಆಗುತ್ತೆ. ಈ ರೂಮ್ ಅಲ್ಲಿ 2 ಲೈಟು. ಇದು UPS ಪಾಯಿಂಟ್. UPS ಅಂದ್ರೆ ಮೋಲ್ಡ್ ಅಲ್ಲೇ ಹಾಕಿದೀವಿ ಒಂದು ಪೈಪ. ಈ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಹೋಯ್ದೆ, ಇಲ್ಲಿಂದ ಡೈರೆಕ್ಟ್ ಅಲ್ಲಿ ಒಂದು ಹೋಯ್ದೆ. UPS ಇಡುವಾಗ ಇಲ್ಲಿ ಬ್ಯಾಟ್ರಿ, ಇನ್ವರ್ಟರ್ ಎಲ್ಲ ಇಲ್ಲಿ ಇಡಂಗೆ, ಅಲ್ಲಲ್ಲಿ ಇಡಕ್ ಜಾಗ ಇಲ್ವಲ್ಲ ಅದಕ್ಕೆ. ಇದು ಮಾಮೂಲಿ ಏನಪ್ಪಾ ಅಂತಂದ್ರೆ ಸ್ವಿಚ್ ಬಾಕ್ಸ್, ಸ್ವಿಚ್ ಪಾಯಿಂಟ್ಗಳು. ಸ್ವಿಚ್ ಬಾಕ್ಸ್ಗಳನ್ನೆಲ್ಲ ಅಲ್ಲೊಂದು ಇನ್ನೊಂದು 2 ಇಟ್ಟಿದೀವಿ. ಇನ್ನೊಂದು ಪೈಪು ಬಲಗಡೆ ಆ ಕಡೆ ಸೈಡ್ಗೆ ಹೋಗಿರೋದು ಯಾವ್ದಪ್ಪ ಅಂದ್ರೆ ಅದು ಬಚ್ಲು ಮನೆ ಬರುತ್ತಲ್ಲ, ಬಚ್ಲು ಮನೆಗೆ ಒಂದು ಲೈಟು, ಒಂದು ಗೀಸರ್ ಪಾಯಿಂಟ್. ಅದೇ ಅಲ್ಲಿ ಒಂದು 4 ಮಾಡಲ್ ಬಾಕ್ಸ್. ಇದು ಲೈಟ್ ಜಂಕ್ಷನ್ ಬಾಕ್ಸ್ ಇಟ್ಟಿರೋದು. ಒಂದೇ ಒಂದು ಲೈಟು ಬಚ್ಲು ಮನೆಗೆ ಬೇಕಾದಷ್ಟು ಬೆಳಕನ್ನ ಕೊಡುತ್ತೆ. ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಹಾಕುವಾಗ ಅಲ್ಲಿರೋವೆಲ್ಲ ಬಿಚ್ಚಿರ್ತೀವಲ್ಲ, ಸ್ಕ್ರೂ ಹಾಕೋ ಜಾಗ ಯಾವ್ಯಾವ್ದಿದಾವೆ
ಅದಕ್ಕೆಲ್ಲದಕ್ಕೂ ಟೇಪ್ ಹಾಕ್ಬೇಕು. ಟೇಪ್ ಹಾಕಿದ್ರೆ ಗಾರೆಯವರು ಗಿಲಾವ್ ಮಾಡುವಾಗ ಅಲ್ಲಿಗೆ ಸಿಮೆಂಟ್ ಹೋಗಲ್ಲ ಅದ್ರೊಳಗಡೆ. ಸಿಮೆಂಟ್ ಹೋದ್ರೆ ಅದು ಬಿಡಿಸ್ಕೊಳೋದೇ ಸುಮಾರು ಹೊತ್ತು ಕೆಲಸ ಟೈಮ್ ಹಿಡಿಯುತ್ತೆ. ಆಮೇಲೆ ಟೇಪ್ ಹಾಕ್ಬೇಕು, ಟೇಪ್ನ ಕಿತ್ ಹಾಕ್ಬೇಕು ಅಷ್ಟೇ. ಅದೊಂದು ಕೆಲಸ ಮರಿಬಾರ್ದು. ಮತ್ತೆ ಡಿಸ್ಟ್ರಿಬ್ಯೂಷನ್ ಬಾಕ್ಸ್ ಎಲ್ಲ ಹಾಕುವಾಗ ಅದ್ರಲ್ಲಿ ಇರ್ತಕ್ಕಂಥ ಐಟಮ್ಗಳನ್ನೆಲ್ಲ ನೀಟಾಗಿ ಎತ್ತಿಡಬೇಕು. ಅದು ಸ್ವಿಚ್ಗಳು ಹಾಕಿ ವೈರಿಂಗ್ ಎಲ್ಲ ಮಾಡಿ ಸ್ವಿಚ್ ಹಾಕುವಾಗ, ಫಿಟ್ಟಿಂಗ್ ಹಾಕುವಾಗ ಆ ಬಾಕ್ಸು ಬೇಕಾಗುತ್ತೆ. ಅಲ್ಲಿಂದ ತನಕ ಸೇಫ್ ಆಗಿರ್ತೀರಿ ಅಂತೇಳಿ ಮನೆ ಓನರ್ ಕೈ ಕೊಟ್ರೆ ಅವರು ಇಟ್ಟಿರ್ತಾರೆ. ನೀಟಾಗಿ ಎತ್ತಿಡಬೇಕು. ಒಂದು ಕಳೆದೋದ್ರೂ ಕೆಲಸ ಮಾಡುವಾಗ ಟೈಮ್ ಸಿಕ್ಕಾಪಟ್ಟೆ ವೇಸ್ಟ್ ಆಗುತ್ತೆ. ಅದನ್ನು ಹುಡುಕಿ ಆ ಸ್ಕ್ರೂ ತೆಗೆದು ಇದಕ್ಕೆ ಹಾಕಿ ಬಹಳ ಹಿಂಸೆ ಆದಂಗೆ ಆಗುತ್ತೆ. ಹಂಗಾಗಿ ಅಲ್ಲಿ ಇರ್ತಕ್ಕಂಥ ಐಟಮ್ಗಳನ್ನ ಸೇಫ್ ಆಗಿ ಹೆಂಗಿರ್ತಾವ ಹಂಗೆ ಎತ್ತಿಟ್ಟು ಬಾಕ್ಸ್ ಒಳಗಡೆನೆ ಹಾಕಿ ಅವ್ರ ಕೈ ಕೊಟ್ಟು ಬಿಡ್ಬೇಕು. ಆಮೇಲೆ ಫಿಟ್ಟಿಂಗ್ ಹಾಕುವಾಗ ತರಿಸ್ಕೋಬೇಕು. ಸ್ನೇಹಿತರೆ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಮತ್ತೆ ಕಮೆಂಟ್ ಮಾಡಿ ಅಂತ ಮತ್ತೊಮ್ಮೆ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದೀವಿ. ಮತ್ತೆ ವೈರಿಂಗ್ ಮಾಡುವಾಗ ಇದರ ಮುಂದಿನ ಭಾಗವನ್ನ ವೈರಿಂಗ್ ಮಾಡುವಾಗ ಇನ್ನೊಂದು ವಿಡಿಯೋನ ಮಾಡ್ತೀವಿ. ಆವಾಗ ಭೇಟಿಯಾಗೋಣ. ಅಲ್ಲಿವರೆಗೆ ಎಲ್ಲರಿಗೂ ನಮಸ್ಕಾರ.